ಪರಮಾತ್ಮ ಏನ್ ಹೇಳ್ಕೊಂಡು ಬರ್ತಾನ ಅಂತ ಕೇಳಿದ್ರ, ಮನ್ಮಣ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರೋ ಮಾಮೆ ವೈಶಸಿ ಯುಕ್ತಿ ಮಾತ್ಮ ನಮ್ ಮತ್ಪರಾಯಣ. ಮನುಷ್ಯನಾದ್ಮೇಲೆ ನಿನ್ನ ತನ್ಮಯದಿಂದ ಒಮ್ಮೆ ನಮಸ್ಕಾರ ಮಾಡೋ ಅಂತ ಹೇಳ್ತಾನ. ಆದ್ರೆ ನಮಸ್ಕಾರ ಮಾಡಕ್ ಯಾವ ಬುದ್ಧಿ ಬೇಕಂದ್ರ, ಆ ಬುದ್ಧಿ ಆಶೀರ್ವಾದ ಯಾರು ಕೊಡ್ಬೇಕಂದ್ರ ಸಂತ ಮಹಾತ್ಮರು ಕೊಡ್ಬೇಕು ಅಂತ ಹೇಳ್ತಾರೆ. ಭವನಾಂ ಜನ್ಮ ನಾಮಾಂತಿ ಜ್ಞಾನವಾನ್ ಮಾಂ ಪ್ರಪದ್ಧತಿ ವಸುದೇವ ಸರ್ವಮಿತಿ ಸ ಮಹಾತ್ಮ ಸುದರ್ಲಭ. ಪರಮಾತ್ಮ ಏನಂತಾನಿಲ್ಲ ಅಂತ ಕೇಳಿದಾಗ ಅರ್ಜುನನಿಗೆ, ಅರ್ಜುನ ಅಕಸ್ಮಾತ್ ಆಗಿ ಈ ಮಾನವ ಜನ್ಮಕ್ಕ ನನ್ನ ಆಶೀರ್ವಾದ ಆಗ್ಲಿಕ್ಕೂ ನಡಿತೈತಿ, ಆದ್ರೆ ಸಂತರ ಆಶೀರ್ವಾದ ಮಾತ್ರ ಆಗ್ಬೇಕಂತ ಪರಮಾತ್ಮ. ಭವನಾಂ ಜನ್ಮ ನಾಮ ಅಂತಿ ಅಂದ್ರ ಸಂತರದು ಶರಣರದ ಆಶೀರ್ವಾದ ಆಗ್ಬೇಕಾದ್ರೆ ಅದು ಭವಜನ್ಮದ ಪುಣ್ಯ ಬೇಕಂತ ಹೇಳ್ತಾರೆ. ಅದಕ್ಕೆ ಭೌತ ಸುಕೃಂತಾಚಿ ಜೋಡಿ ಮನನ ವಿಠಲಿ ಅವಡಿ ಅಂತ. ಈ ಸಂತ ಶರಣರದ ಆಶೀರ್ವಾದ ಆದ್ರೆ ಪರಮಾತ್ಮ ಏನಂತಾನ, ಸಂತರ ಪಾದಕ್ಕೆ ಬಿದ್ರ ಅದು ನನಗ ಆನಂದ, ನನ್ನ ಪಾದಕ್ಕೆ ಬಿದ್ರ ನನ್ನ ಸಂತರಿಗೆ ಆನಂದ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹೇಳ್ತಿದ್ದಾನ, ಅರ್ಜುನ ನರನು ಹರನಾಗಬಲ್ಲನು, ಹರನು ನರನಾಗಕ್ ಬರೋದಿಲ್ಲ ಅಂದಾರಿ ಪರಮಾತ್ಮ. ಅರ್ಜುನ ಹೇಳ್ತಾನ, ಹರನು ನರನಾಗಬಲ್ಲನು, ಹರನು ನರನಾಗಕ್ ಬರೋದಿಲ್ಲ ಅಂದ. ಅರ್ಜುನ ಎಂತಾನ, ಅಪ್ಪ ಇದು ಈ ಮಾತು ಯಾಕ ಅಂತ ಕೇಳಿದ ಅರ್ಜುನ. ಯಾರಿಗೆ? ಕೃಷ್ಣ ಪರಮಾತ್ಮನಿಗೆ ಕೇಳಿದ. ಕೃಷ್ಣ ಪರಮಾತ್ಮನಿಗೆ ಕೇಳಿದ. ಕೃಷ್ಣ ಪರಮಾತ್ಮ ಅಂದ, ಈ ಮಾತು ಯಾಕಪ್ಪ ಅಂದ್ರೆ ಉಪ್ಪು ನೀರಿನ ಅಂಶ ಐತಿ, ಉಪ್ಪ ನೀರಿನ ಅಂಶ ಐತಿ ಅರ್ಜುನ. ಆ ಉಪ್ಪನ್ನು ನೀರಾಗ ಹೋಗೋದ್ರಿ ಹೆಂಗ ಕರಿಗ್ ಹೋಗತ್ತಲ್ಲ, ನನ್ನ ಮುಂದೆ ನಿಂತ್ರ ನೀ ಹಂಗಾಗ್ಬೇಕು ಅಂತಾನ್ರಿ ಪರಮಾತ್ಮ. ಹಂಗಾಗ್ಬೇಕು ಅಂತ. ಮತ್ತೇನ್ರಿ ಅಂದ್ರ ಉಪ್ಪು ನೀರಾಗ ಹೋಗದಾಗ ಹೆಂಗ ಕರಿಗ್ ಹೋಗ್ತೈತಿ, ಆ ಉಪ್ಪು ಎಲ್ಲಿಂದ ಹುಟ್ಟೈತ್ರಿ? ಸಮುದ್ರದೊಳಗ ಉಪ್ಪು ತಯಾರಾಗೈತಿ. ಆ ಸಮುದ್ರದೊಳಗ ತಯಾರಾಗೈತಿ, ಸಮುದ್ರದೊಳಗ ಹೋಗದ್ರ ಅದು ಕರಿಗ್ ಹೋಗ್ತೈತಿ. ಮತ್ತು ಉಪ್ಪು ಸಮುದ್ರದಿಂದ ತಯಾರಾಗೈತಿ ಅಂದ್ಮ್ಯಾಲ ಮತ್ ನೀವು ಎಲ್ಲಿಂತ್ರ ಜನ್ಮ ಎತ್ತಿದ್ವಿ ಹಂಗಾರೆ? ಯಾರ ಆಶೀರ್ವಾದ ಮ್ಯಾಗ ನಾವು ಬಂದ್ವಿ ಭೂಮಿಗೆ ಅಂತ. ಪರಮಾತ್ಮನ ಆಶೀರ್ವಾದ ಇತ್ತಂತ ನೀವೆಲ್ಲರೂ ಈ ಭೂಮಿಗೆ ಬಂದೇವಿ. ಮನುಷ್ಯ ಜನ್ಮ ಈ ಭೂಮಿಗೆ ಬಂದದ, ಮನುಷ್ಯ ಜನ್ಮ ಈ ಭೂಮಿಗೆ ಬಂದದ. ಹಂಗ ನನ್ನ ಆಶೀರ್ವಾದ ಇದ್ದಾಗ ಮಾತ್ರ ಈ ಭೂಮಿಗೆ ಬರಕ್ ಆಗ್ತದೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಲ್ಲಿ ಏನ್ ಹೇಳ್ತಾನಂದ್ರ, ಉಪ್ಪು ನೀರಿನ ಅಂಶ ಹೆಂಗೈತಿ ಅರ್ಜುನ, ನೀ ಏನದಿಯಲ್ಲ ನನ್ನ ಅಂಶದವದಿ ನೋಡು ಅಂತ ಹೇಳಿದಾರೆ. ಯಾರು ಹೇಳಿದ್ರ? ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ. ಅರ್ಜುನ್ ಅಂದ, ನೋಡ್ರಿ ಅರ್ಜುನ್ ಒಬ್ಬನು ಅವನ್ ಪ್ರತ್ಯೇಕ ಅಷ್ಟೇ ಕೇಳ್ಬೇಕಿಲ್ಲ. ಅರ್ಜುನ್ ಏನ್ ಮಾಡಿದಾರಿ? ಏ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಾನು ಒಬ್ಬನಿನ ಅಂಶದವದೇನೋ, ಈ ಮಾನವ ಕುಲ ಯಾರ ಅಂಶ ಐತಿ ಹೇಳ ಮೊದಲಂದ. ನಾನು ಒಬ್ಬನಿನ ಅಂಶದವದೇನೋ, ಈ ಮಾನವ ಕುಲ ಯಾರ ಅಂಶ ಐತಿ ಮೊದಲು ಹೇಳ ಅಂದಾರಿ. ಅವಾಗ ಪರಮಾತ್ಮ ಏನಂದಾರಿ? ಈ ಮಾನವ ಕುಲ ಎಲ್ಲ ಯಾರ ಅಂಶ ಇಲ್ಲ, ಇದು ನನ್ನ ಅಂಶನ ಐತೋ ಅರ್ಜುನ ಅಂದಾರಿ. ಇದೆಲ್ಲ ನನ್ನ ಅಂಶನ ಐತಿ ಅಂದ ಪರಮಾತ್ಮ. ಮತ್ತ ಪರಮಾತ್ಮನ ಅಂಶದವ್ರು ನಾವಾದ್ಮ್ಯಾಲ ನಾವೇನ್ ಮಾತಾಡ್ಬೇಕನ್ನೋದು ನಮಗ್ ಪ್ರಜ್ಞೆ ಇರ್ಬೇಕಲ್ಲ, ಪ್ರಜ್ಞೆ ಇರ್ಬೇಕಲ್ಲ. ಹಂಗ ಅರ್ಜುನ್ ಏನಂದ, ತನ್ನ ಒಬ್ಬನ ಪೂರ್ತಿ ಕೇಳಲಿಲ್ಲ, ಜಗತ್ತಿನ ಸಲುವಾಗಿ ಕೇಳಿದ. ಜಗತ್ತೆಲ್ಲ ನನ್ನ ಅಂಶ ಐತಿ ಅಂದ. ಯಾರು? ಪರಮಾತ್ಮ ಅಂದ. ಮತ್ತ ಜಗತ್ತೇನೈತಿ ಅಂತ ಕೇಳಿದಾಗ ಪರಮಾತ್ಮ ಏನಂತಾನ, ಈ ಜಗತ್ತೆಲ್ಲ ದೇವರ ಮಣಿ, ಇದು ಈ ಜಗವೆಲ್ಲ ಬಾಡಗಿದಾರರು ನಾವುಗಳೆಲ್ಲ.
ದೇವ್ರ ನಮ್ಮನ್ನೆಲ್ಲಾ ಕಳ್ಸ್ಯಾನಲ್ಲ, ಈ ಜಗತ್ತೇನಂದ್ರ ಇದು ದೇವರ ಮಣಿ ಐತು ಅರ್ಜುನ ಅಂದ ಪರಮಾತ್ಮ. ಯಾರಿಗೆ? ಅರ್ಜುನಿಗೆ ಹೇಳಿದ ಈ ಮಾತನ್ನ. ಯಪ್ಪ, ಈ ದೇವ್ರ ಮಣಿ ಐತಂದಿ, ಈ ಜಗತ್ತಿನ ರೂಪ ಎಂತದಂತ ಕೇಳಿದ ಅರ್ಜುನ. ಅವಾಗ ಕೃಷ್ಣ ಪರಮಾತ್ಮ ಏನಂದ? ನಮ ರೂಪ ವಿಷ್ಣು ಮಾಯ ಬಾಪ ಅಪಾರ ಅಮೂಪ ಪಾಂಡುರಂಗ ಅಂದ. ಯಾಕೆ ಹೇಳಿದಾರ ಈ ಮಾತು? ಒಂದು ಬಾಲಕನಿಗೆ ತಂದಿರ್ತಾನ, ಒಂದು ಬಾಲನಿಗೆ ಒಂದು ತಂದಿರ್ತಾನ. ಜಗತ್ತಿನ ತಂದೆ ಯಾರಂತಂದ್ರ ನಾನದೇನು ಅಂದ ಪರಮಾತ್ಮ. ನಾನದೇನು ನೋಡಂದ. ನಮ ಸ್ವರೂಪ ವಿಷ್ಣು ಮಾಯ ಬಾಪ, ಈಶ್ವ ಎಲ್ಲ ನಾನದೇನಂದ ಪರಮಾತ್ಮ. ಈಶ್ವ ಸಾಮಾನ್ಯ ಅಲ್ಲ, ಈಶ್ವ ನಾನದೇನಿ ಅಂದ. ಒಬ್ಬ ಬಾಲಕನಿಗೆ ಒಬ್ಬ ತಂದಿರ್ತಾನ ಕರೆ. ಈ ಮಾನವ ಕುಲಕ್ಕೆಲ್ಲ 84 ಲಕ್ಷ ಯೋನಿಗಳಿಗೆಲ್ಲ ತಂದೆ ಯಾರಂದ್ರ ನಾನು ಅಂದ. ನನ್ನ ಯಾವ ಸದಾಕಾಲ ನಮಸ್ಕಾರ ಮಾಡ್ತಾನೋ, ನನ್ನ ಕಡೆ ಯಾವ ಅನನ್ಯ ಚಿಂತನದಿಂದ ಚಿಂತನೆ ಮಾಡ್ತಾನೋ, ಇವನು ಸಂಸಾರ ಬಾರೆಲ್ಲ ಹೊತ್ತು ನೋಡ್ತೇನೆ ಅಂದ. ಇದೇ ಶ್ರೀಕೃಷ್ಣ ಪರಮಾತ್ಮ, ಇದೇ ಕೃಷ್ಣ ಪರಮಾತ್ಮ. ಹಿಂಗಾತ್ರಿ ಒಬ್ಬ ಪುಣ್ಯಾತ್ಮ ಏನ್ ಮಾಡಿದಾರೆ ಅಂದ್ರ, ಸಂತರು ಆಶೀರ್ವಾದ ಮಾಡ್ಬೇಕ ಅಂತೇಳಿ ಒಬ್ಬ ಮನಿಗ್ ಹೋಗಿದ್ದ. ಅವನ್ಗೇನಂದ್ರ ದೇವ್ರಂದ್ರ ಆಗ್ಬರ್ತಿದ್ದಿಲ್ಲ, ಸಂತರಂದ್ರ ಆಗ್ಬರ್ತಿದ್ದಿಲ್ರಿ. ಅವನು ಭಾವ್ ಹೆಂಗಿತ್ತಂದ್ರ ಒಳಗು ಒಳ್ಳೆ ಭಾವ ಇತ್ರಿ ಅವನಿಗೆ. ಇತ್ತು ಕರೆ. ಸಂತರು ಹೋಗಿ ಏನ್ ಮಾಡಿದ್ರ ಅಂದ್ರ, ಒಂದ್ ರಾಮಕೃಷ್ಣ ಹರಿಹರ ಅಣ್ಣು ಅಂದಾರಿ ಅವನ್ ಮನಿಗ್ ಹೋಗಿ. ಅನ್ಲಿಲ್ಲ ಅಂದ್ರ ಅಂತ ಕೇಳಿದಾರಿ. ಅನ್ಲಿಲ್ಲ ಅಂದ್ರ ನಿಮ್ ಮನಿ ಬಿಟ್ಟು ನಾ ಹೋಗೋದಿಲ್ಲ, ನೀವ್ ಒಮ್ಮೆರ ಅಣ್ಣು ಅಂದಾರಿ. ಅಂತೇನ್ ಕರೆ ನಾವ್ ಒಮ್ಮೆ ನಾವ್ ನೋಡ್ರಿ ಅಂದವ್. ಜ್ಞಾನಂತೆಲ್ಲ ನಾವ್ ಒಮ್ಮೆ ನಾವ್ ನೋಡ್ ಅಂದಾರಿ. ಆಗ್ಲಿಪ್ಪ ಒಮ್ಮೆರ ಅಣ್ಣ ಅಂದಾರಿ. ಒಮ್ಮೆ ಅಂದ್ಬಿಡು ಸಾಕಂದ. ಆಯ್ತಂತಂದ ರಾಮಕೃಷ್ಣ ಹರಿ ಅಂದಾರಿ. ರಾಮಕೃಷ್ಣ ಹರಿ ಅಂದ. ಅದು ಎಲ್ಲಿಂದ ರೀ? ಹೊಟ್ಟೆ ಒಳಗಿಂದ ರಾಮ 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 ಅಂದಾರಿ. ಒಮ್ಮೆ ರಾಮಕೃಷ್ಣ ಹರಿ ಅಂದ. ಇಷ್ಟು ಭಾವಲೆ ಅಂದ. ಅದಕ್ಕೆ ಇಲ್ಲಿ 9ನೇ ಅಧ್ಯಾಯದೊಳಗೆ ಏನಂತಾನ? ಮಣ್ಮಣ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಒಮ್ಮೆ ಅಂದ್ಬಿಡು ಸಾಕ, ನೀ ಜೀವನ ಮುಕ್ತಿ ಅದಿ ಅಂತ ಹೇಳಿದ್ರು. ಜೀವನ ಮುಕ್ತಿ ಅದಿ? ಹೆಂಗ ಮುಕ್ತಿ ಆಗ್ತಾರ್ರಿ ಜೀವನದೊಳಗ? ಇಲ್ ಬಿಡ್ರಿ, ಸತ್ತಿಂತ್ರ ಮುಕ್ತಿ ಆಗ್ತಾರ. ಸತ್ತಿಂತ್ರ ಮುಕ್ತಿ ಆದವ್ರು ಕೋಟಿ ಕೋಟಿ ಜನ. ಇರುತ್ತ ಮುಕ್ತನಾಗು ಅಂದ್ರು ತುಕಾರಾಮರು. ಇರುತ್ತ ಮುಕ್ತನಾಗು. ನೀ ಸತ್ತಿಂದ ಮುಕ್ತ ಆದ್ರೆ ಏನ್ ಮಾಡೋದದ? ಇರುತ್ತ ಮುಕ್ತ ಆಗಂದ್ರು. ಯಾವಾಗ ರಾಮಕೃಷ್ಣಾರಿ ಅಂದ ಸಂತರು ಹೋದ್ರು. ಹುಟ್ಟಿದ ಮನುಷ್ಯ ಒಮ್ಮೆ ಸಾಯ್ಲೇಬೇಕಲ್ರಿ. ಹುಟ್ಟಿದ ಮನುಷ್ಯ ಒಮ್ಮೆ ಸಾಯ್ಲೇಬೇಕು, ಕಟ್ಟಿದ ಮನಿ ಒಮ್ಮೆ ಬೀಳಲೇಬೇಕು. ಹುಟ್ಟು ಭರವಸಿಲ್ಲ, ಸಾವು ಮಾತ್ರ ಖಚಿತ. ಹೌದಾ? ಸಾವು ಖಚಿತ, ಹುಟ್ಟು ಭರವಸಿಲ್ಲ. ಹುಟ್ಟಿದ್ರು ಹುಟ್ಟಬಹುದು, ಆದ್ರೆ ಇದೇ ಮಾನವ ಜನ್ಮಕ್ಕೆ ಹುಟ್ಟತೇವಂತ ಅದು ಭರವಸಿಲ್ಲ, ಭರವಸಿಲ್ಲ. ಅದಕ್ಕೆ ಇಲ್ಲಿ ಏನಂತಾನ, ಇದೇ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭ. ಈ ಮಾನವ ಜನ್ಮಕ್ಕೆ ನೀವು ಬಂದೇವಲ್ಲ, ಇದು ದುರ್ಲಭ ರೀ. ಇದು ಬಹಳ ದೊಡ್ಡ ದುರ್ಲಭ. ಅದಕ್ಕೆ ಏನಂತಾನ, ಈ ಮಾನವ ಜನ್ಮಕ್ಕೆ ನಾವು ಬಂದಿದ್ದ ದೊಡ್ಡ ದುರ್ಲಭ. ಈ ಮನುಷ್ಯ ಜನ್ಮ ಸಿಕ್ಕತಿ ಅಂದ ಮ್ಯಾಲ ಪರಮಾತ್ಮ ಏನಂತಾನ, ಅರ್ಜುನ ನಾನೇನಂತೇನೆ ಅಂದ್ರ, ನಿನ್ನ ರೋಮಾಂತರ ಒಮ್ಮೆ ರಾಮಕೃಷ್ಣ ಹರಿಯನ್ನು, ಒಮ್ಮೆ ಶಿವನು ಸಾಕು. ಶಿವನು ಬೇರೆ ಅಲ್ಲ, ವಿಷ್ಣುವು ಬೇರೆ ಅಲ್ಲ, ಬ್ರಹ್ಮನು ಬೇರೆ ಅಲ್ಲ. ಆದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾನ ಒಂದು ಮಾತು, ಶಿವ ಬ್ಯಾರೆ ವಿಷ್ಣು ಬ್ಯಾರೆ ಅಂತ ಯಾರ ಮನಸ್ಸಿನಾಗ ಐತಿ, ಇವನ ದೈತ್ಯ ಬುದ್ಧಿ ಹೋಗಿಲ್ಲ ಅಂತ ತಿಳ್ಕೊ ಅಂತ ಹೇಳಿದ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನ. ವಿಷ್ಣು ಬ್ಯಾರೆ ಶಿವ ಬ್ಯಾರೆ ಅಂದ್ರ ಇವನ ದೈತ್ಯ ಬುದ್ಧಿ ಇನ್ನೂ ಹೋಗಿಲ್ಲ ಅಂತ ತಿಳ್ಕೊಂಡ್ ಬಿಡ್ರಿ ಅಂತ ಹೇಳ್ತ. ಕೆಲವೊಂದ್ ಮಂದ್ರಿ ಆ ದೇವ್ರು ಬ್ಯಾರೆ ಈ ದೇವ್ರು ಬ್ಯಾರೆ, ಎಲ್ಲ ದೇವನೊಬ್ಬ, ನಾಮ ಹಲವ. ನಾಮ ಹಲವ, ದೇವನೊಬ್ಬ. ಯಾವಾಗ ರಾಮಕೃಷ್ಣ ಹರಿ ಅಂದ ಮುಂದ ಮರಣ ಕಾಲದಲ್ಲಿ ಜೀವವನ್ನ ಬಿಟ್ಟಾಗ ಮತ್ತೆ ಯಾರು ಒಯ್ಬೇಕ್ರಿ? ಯಮದೂತ್ರ ಒಯ್ಬೇಕಲ್ಲ. ಏನ್ ಮಾಡಿದ ಅಂತ ಕೇಳಿದ್ರ ಏನು ಮಾಡೇ ಇಲ್ಲ ಅವ.
ಒಮ್ಮೆ ಅಂದಾನ್ರಿ ಅವ್. ಯಮದೂತರು ಓದಿ ಏನ್ ಮಾಡಿದಂದ್ರ ನರಕದ ಕೊಂಡದೊಳಗ್ ಒಗದ್ರಂತ. ಯಾರನ್ನ ಒಮ್ಮೆ ರಾಮಕೃಷ್ಣ ಹರಿ ಅಂದವ. ಅವ ಮುನ್ಗವಲ್ಲ ರೀ ಅವ ಮುನ್ಗವಲ್ಲ, ಒಮ್ಮೆ ಅಂದಾನಲ್ರಿ ಅವ. ನೀ ಮುನ್ಗವಲ್ಲಿ ತಮ್ಮ, ಮತ್ ನೀ ಏನಂದಿ ಅಂತ ಕೇಳಿದಾರಿ ಯಮ ಅವನಿಗೆ ಕೇಳಿದ. ಯಾರಿಗೆ? ಆ ಬಾಲಕನಿಗೆ ಕೇಳಿದ, ಔಷಧಿ ಸತ್ತಿದ್ದ ಅವನಿಗೆ ಕೇಳಿದ. ನಾನು ಏನಂದಿಲ್ಲ. ಒಮ್ಮೆ ಸಂತರು ಬರೇ ಒಂದ್ ರಾಮಕೃಷ್ಣ ಹರಿ ಅನ್ಸ್ಯಾರ, ಅದು ಒಂದು ಸಲ ಅಂದೇನಿ ಅಂದ. ಇದೆಂತ ಒಮ್ಮೆ ಅಂದ? ಅಲ್ಲ, ಸಾಯಿ ಮಠ ಅಂದವ್ರ ಜೀವನ ಮುಕ್ತಿ ಆಗಿಲ್ಲ, ಈ ಒಮ್ಮೆ ಅಂದಾನಂದ್ರ ಇವಂಗ ಇದ್ರೊಳಗ ಮುಳುಗವಲ್ಲ, ಹೆಂಗ್ ಮಾಡೋದು ಅಂತೇಳಿ ಯಾರಲ್ಲಿ ಹೋಗ್ಬೇಕಂತೇಳಿ ವಿಚಾರ ಮಾಡಿ ಯಮದೂತರು ಏನ್ ಮಾಡಿದ್ರ ಅಂದ್ರ ಬ್ರಹ್ಮನಲ್ಲಿ ಹೋದ್ರು. ಯಾಕೆ ಬ್ರಹ್ಮನಲ್ಲಿ ಹೋದ್ರು? ಕರಿಜೋ ಸೃಷ್ಟಿಚ ರಚನಾ ತಯ ನ ಕಳೆ ಬ್ರಹ್ಮಜ್ಞಾನ. ಸೃಷ್ಟಿ ಮಾಡಿದವ್ರು ಯಾರ್ರಿ? ಈ ಜಗತ್ತು ಸೃಷ್ಟಿ ಮಾಡಿದವರು ಬ್ರಹ್ಮ. ಲಯಕರ್ತ ಯಾರು? ವಿಷ್ಣು. ಅಂತ್ಯಕರ್ತ ಶಂಕರ ಭಗವಾನ್. ಹೋಗಿ ಬ್ರಹ್ಮನಿಗೆ ಕೇಳಿದ್ರು, ರಾಮಣ್ಣು ಮಂತ್ರದ ಇಷ್ಟ ಕಿಮ್ಮತ್ ಐತಿ, ಇಷ್ಟ ಇದಕ್ಕ ಅನುಭವ ಐತಂತ ನನ್ಗೆ ಗೊತ್ತಿಲ್ಲ, ಹೋಗಿ ಶಿವನ ಕೇಳಂತ ಹೇಳಿದ್ರಂತ. ಶಿವನ್. ಅವಾಗ ಶಿವಶಂಕರ ಪರಮಾತ್ಮ ಅಂತೇಳಿ ಬಂದ್ರಿ ಇವ್ರು ಯಮದೂತರು. ಶಿವ ಮತ್ತ ಒಮ್ಮೆ ರಾಮಕೃಷ್ಣರಿ ಅಂದಾನ, ಈ ಮನುಷ್ಯ ಏನೋ ಸಂತರ ಅನಿಸ್ಯಾರಂತ, ಮತ್ತ ನರಕದ ಕೊಂಡೊಳಗ್ ಮುಳುಗವಲ್ಲ, ಮತ್ ನಾವೇನ್ ಮಾಡ್ಬೇಕಂತ ಕೇಳಿದ್ರಂತ. ಯಪ್ಪ, ರಾಮ ಅನ್ನೋದು ನನ್ನೊಳಗ್ ಹುಟ್ಟಬೇಕಾದ್ರ ನನಗ್ ಹೆಂಗ್ ಹುಟ್ಟೈತಿ ನನಗ ಗೊತ್ತಾಗಿಲ್ಲ. ನಾನು ಕ್ಷೀರಸಾಗರ ಸಮುದ್ರದೊಳಗ ಮತನ ಮಾಡುವಾಗ ಶಂಕರ ಪರಮಾತ್ಮನಾಗಿದ್ದೆ. ಅದೇನೆಲ್ಲ ನಾನು ಆ ಅಮೃತನ ವಿಷ್ಣು ಹಿಡ್ಕೊಂಡಿದ್ದ, ಮೋಹಿನಿ ರೂಪದಲ್ಲಿ ಕೃಷ್ಣ ಪರಮಾತ್ಮ ಹಿಡ್ಕೊಂಡಿದ್ದ. ಅದ ಕ್ಷೀರ ಸಮುದ್ರದೊಳಗ ಕೂಡುವಾಗ, ಅದ ಕ್ಷೀರ ಸಮುದ್ರದೊಳಗ ಕೂಡ್ತಂದ್ರ ಜಗತ್ತಿಗೆ ಹೋಗಿ ಹರಡ್ತತ್ರಿ ಅದ್ ನೀರೆಲ್ಲ. ಮತ್ ಮಾನವ ಕುಲ ಎಲ್ಲ ಸತ್ ಹೋಗ್ತತಿ. ಇದು 84 ಲಕ್ಷ ಜೀವರಾಶಿ ನಾಶಿ ಆಗ್ತತಿ ಅಂತ ಹೇಳಿ ನಾನು ವಿಷ ಕುಡುದೆ ಅಂದಾರೆ. ನಾನು ವಿಷ ಕುಡುದೆ. ಅದು ವಿಷ ಕುಡಿಬೇಕಂದ್ರ ನಾನು ಹರಿಯನ್ನ ನೆನೆಸಿದೆ. ಹರಿ ಅಂದೆ, ಅಲ್ಲಿ ಏನು ಬಂತ್ರಿ ಅಂದ್ರೆ ರಾಮಾನು ಶಬ್ದ ಬಂತು. ರಾಮ ಅಂತ ಯಾವಾಗ ಅಂದು ಕುಡುದೆ, ಕುಡಿಕ್ಕಿಂತ ಮೊದಲಿಂದು ವಿಷಕಂಠ ಆತು. ರಾಮ ಅಂತ ಯಾವಾಗ ಕುಡುದೆ, ಅದು ಏನು ಕುಡಿದ್ನೆ ವಿಷ, ಅದು ಅಮೃತ ಆತು ನೋಡಂದಾರೆ. ಬರೇ ರಾಮ ಅಂದಿದ್ದಕ್ಕೆ ಅಮೃತ ಆತು. ರಾಮನ್ನು ಮಂತ್ರದ ಅನುಭವ ಯಾರನ್ನ ಕೇಳ್ಬೇಕಂದ್ರ ಹರಿನ ಕೇಳ್ರಿ ಅಂತ ಹೇಳಿ ಅವಾಗ ಹರಿ ಅಂತೇಳಿ ಬಂದ್ರಿ ಇವ್ರು. ಕ್ಷೀರ ಸಾಗರ ಸಮುದ್ರದ ಮೇಲೆ ಮಲಗಿದಂತ, ಆದಿಶೇಷನ ಮೇಲೆ ಮಲಗಿದಂತ ಹರಿ ಅಂತೇಳಿ ಬಂದ್ರು. ಹರಿನ ಬಂದು ಕೇಳ್ತಾರ, ಏ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ, ಮತ್ತ ಒಬ್ಬ ಮನುಷ್ಯ ಬರೇ ರಾಮಕೃಷ್ಣ ಹರಿ ಅಂದಾನ, ಅವನ್ ನರಕದೊಳಗ ಮುಳುಗವಲ್ಲ, ಮತ್ತಿದ್ರ ಅರ್ಥ ಏನು ತಿಳಿಲಾರ್ದ ನಾವು ಬಂದೇವಿ. ಬ್ರಹ್ಮಣ ಅಂತೇಳಿ ಹೋದ್ವಿ. ಬ್ರಹ್ಮ ಶಿವನಲ್ಲಿ ಕಳಿಸಿದ, ಶಿವ ನಿನ್ನಲ್ಲಿ ಕಳಿಸಿದ, ಇದ್ರದ್ದು ವಿಚಾರ ಮಾಡು ಅಂತ ಕೇಳಿದ್ರು ವಿಷ್ಣು ದೇವನಿಗೆ. ವಿಷ್ಣು ನಾರಾಯಣ ಏನಂದಾರಿ ನೋಡ್ರಪ್ಪ, ಅವನ ನರಕದ ಕೊಂಡದೊಳಗ ಮುಳುಗವನ್ನಲ್ಲ, 2 ಸಲ ಏನಂದಾನಂತವ? ರಾಮಕೃಷ್ಣ ಅಂತ ಒಮ್ಮೆ ಅಂದಾನ್ರಿ ಅಂದ ಯಮದೂತ. ಒಮ್ಮೆ ಅಂದಾನಲ್ಲ, ಸಾಕ ಕರ್ಕೊಂಡ್ ಬಂದ್ಬಿಡ್ರಿ ಅಂದಂತ. ಯಾರನ್ನ? ಬರೀ ಒಮ್ಮೆ ಅಂದ ಮನುಷ್ಯನ ಕರ್ಕೊಂಡ್ ಬಂದ್ಬಿಡ್ರಿ ಅಂದ್ರು. ಅವಾಗ ಯಮದೂತರು ಅತ್ತಾಗಿತ್ತ ಕೈ ಹಿಡ್ಕೊಂಡ್ರಂತ. ಇವನ್ನ ಹಿಡ್ಕೊಂಡು ತಗೊಂಡು ಬರಾಕತ್ರಂತ. ಬರುವಾಗ ಅದ್ರ ನರಕದ ಕೊಂಡದೊಳಗೆ ಎಷ್ಟು ಇದ್ವು ಅಂದ್ರೆ 1000 ಮಂದಿ ಇದ್ವು ಅಂತ್ರಿ. ಇರ್ದಾಗ ನರಕ ಸೂಸುವಂತ ಭೋಗಿತಾಗಿದಂತವು 1000 ಇದ್ವು ಅಂತವು. ಏನೋ ಯಪ್ಪ, ಇವನ್ನ ಯಮದೂತ ತಗೊಂಡ್ ಹೊಂಟಾರ, ನಾನ್ ಹಿಡ್ಕೋಬೇಕಂತ ಮತ್ತೊಬ್ಬ ಹಿಡ್ಕೊಂಡಂತ. ಅವನ್ ಕಾಲ ಮತ್ತೊಬ್ಬ ಹಿಡ್ಕೊಂಡಾಗ ಇರ್ಬಿ ಸಾಲದಂಗತ್ರಿ. ಎಲ್ಲಿಂದ? ಮೃತ್ಯು ಲೋಕದಿಂದ ದೇವಲೋಕಕ್ಕೆ ಸರಾತ್ರಿ. ಹಂಗ ಸರ ಆಗ್ಬಿಡ್ತ್ರಿ ಪಾರ. ಅವಾಗ ಹರಿ ಅಂದ, ನಾವ್ ಇವ್ನ ಒಬ್ಬನ ಕರ್ಕೊಂಬ ಅಂದೇನಿ, ಮತ್ ಇವ್ರನ್ನೆಲ್ಲ ಯಾಕೆ ಕರ್ಕೊಂಬಂದಿ ಅಂತ ಕೇಳಿದಂತ. 1000 ಮಂದಿ ಕರ್ಕೊಂಡ್ ಬಂದಾನಲ್ಲಿ ಇವ್ ಒಬ್ಬನ ಸಲುವಾಗಿ ಅಂದಂತ. ಇವ್ರು ನಾವ್ ಹಿಡ್ಕೊಂಡಿಲ್ಲಪ್ಪ, ಇವ್ರು ಒಬ್ರಿಗೊಬ್ರು ಕಾಲ್ ಹಿಡ್ಕೊಂಡ್ ಬಂದಾರ, ನಾ ಏನ್ ಮಾಡ್ಲಿ? ಅವ್ರ ತಲೆ ಹಿಡಿದ್ರ ಕೈ ಹಿಡಿದ್ರ ನಾವ್ ಬಿಡಿಸ್ತಿದ್ವಿ, ಕಾಲ್ ಹಿಡ್ದಾರ ಅಂದಾಗ ಹೆಂಗ್ ಬಿಡಿಸುದು ಅಂದ್ರಂತ. ಅದಕ್ಕೆ ಮನುಷ್ಯಗೆ ಏನಂತಾರಂದ್ರ, ತ್ಯಾಗ ಆಗ್ಬೇಕಾದ್ರೆ ಬಾಗುದು ಕಲಿಬೇಕಂತ ನಾವು.
ತ್ಯಾಗಿ ಆಗ್ಬೇಕಂದ್ರ ಬಾಗೋದು ಕಲಿಬೇಕಂತ. ಬಾಗೋದು ಎಲ್ಲಿ ತನ ಬರೋದಿಲ್ಲ ಅಲ್ಲಿ ಮಠ ತ್ಯಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಈಗ ವೈಕುಂಠಕ್ಕೆ ಹೋಗ್ಬಿಟ್ಟಾರ್ರಿ ಅವ್ರು, ಮತ್ತಂಗಾರ ಇಲ್ಪ ಒಬ್ಬ ರಾಮಕೃಷ್ಣ ಹರಿ ಅಂದಾನ, ಮತ್ ನೀವ್ಯಾರ ನರಕ್ ಸೋಸ ಅವ್ರು ಹೊಳ್ಳಿ ಹೋಗ್ರಿ ಅಂತ ಕಳ್ಸಾಕ್ ಬರ್ತೈತೇನ್ರಿ ಸ್ವರ್ಗಕ್ಕೆ ಹೋದ್ಮ್ಯಾಲ? ಇಲ್ಲ. ಈಗ ಎಷ್ಟೋ ಮಂದಿ ನಾವು ಸಂತರು ಬಂದೇವಿ, ನಿಮ್ ಮನೆಗೆ ಸಂತರು ಬಂದ್ಬಿಟ್ಟೇವಿ. ಇಲ್ರಿ ನೀವ್ ಹೆಚ್ಚಿಗೆ ಆಗಿರಿ ಒಂದಿಷ್ಟು ಮಂದಿ ಹೊಳ್ಳಿ ಹೋಗ್ರಿ ಅನ್ನಕ್ಕೆ ಮನೆಯ ಮಾಲಕರಿಗಾರ ಬರ್ತೈತೆ? ಎಷ್ಟು ಮಂದಿ ಬಂದ್ರು ಬರ್ರಿ ಅನ್ಬೇಕಲ್ರಿ ಇವ್ರ. ಹಂಗೆ ವಿಷ್ಣು ದೇವ ಬರ್ರಿ ಅಂತ ಕರ್ಕೊಂಡ ಅವನೇನ್ ಮಾಡಿದ ಅಂದ್ರೆ ತನ್ನ ತೊಡಿ ಮ್ಯಾಲ ಕುಂದಿರ್ಸ್ಕೊಂಡ. ಯಾರನ್ನ? ಒಮ್ಮೆ ಅಂದವನ್ನ. ನೀ ಏನಂದಿವ ತಮ್ಮ ಅಂತ ಕೇಳಿದ ಅಂತ. ಯಪ್ಪ ಏನೋ ಸಂತ್ರ ಭವನಾಮ್ ಜನ್ಮ ನಾಮ ಅಂತೆ ಜ್ಞಾನ್ವಾನ್ ಮಾಂ ಪ್ರಪದ್ಧತೆ ವಸುದೇವ ಸರ್ವಮಿತಿ ಸ್ಮಾತ್ಮ ಸುಧರ್ಲಭ. ಹಿಂಗ ಒಂದು ಶ್ಲೋಕ ಅಂದ, ನನಗ ರಾಮ ಕೃಷ್ಣಾರಿ ಅನಿಸಿದ, ಅದು ಇಲ್ಲಿ ಮಠ ಕರ್ಕೊಂಡು ಬಂತ ನೋಡ ನನ್ನ ಅಂತ. ಪರಮಾತ್ಮ ಏನ್ ಮಾಡಿದ? ತನ್ನ ತೊಡಿಯ ಮ್ಯಾಲೆ ಕುಂದ್ರಿಸ್ಕೊಂಡಂತೆ. ಅಂದ್ರ ಹಡದ ತಂದಿ ಕೂಸಿನ ಕುಂದ್ರಿಸ್ಕೊಳಕ್ ವಿಚಾರ ಮಾಡ್ತಾನ. ಇನ್ನು ಪರಮಾತ್ಮ ವಿಚಾರ ಮಾಡಿದ, ತನ್ನ ಭಕ್ತರನ್ನ ನನ್ನ ತಲೆ ಮ್ಯಾಲ ಇಟ್ಕೊಳಕ್ ಅಂದುದಿಲ್ಲ ಅಂದಂತ ಪರಮಾತ್ಮ. ನನ್ನ ತಲೆ ಮ್ಯಾಲ ಇಟ್ಕೊಳಕ್ ನಾ ಅಂದುದಿಲ್ಲ ಅಂದ. ಅದ ಹೆಂಗ್ ಇಟ್ಕೊಂತಿ ಹಂಗಾರ ಅಂತ ಕೇಳಿದ್ರಂತ ಪರಮಾತ್ಮನ. ಅದು ಹೆಂಗ್ ಇಟ್ಕೊಂತೇನೆ ಅಂತ ಕೇಳಿದ್ರ, ನನ್ನ ತಲೆ ಮ್ಯಾಲ ನನ್ನ ಮಸ್ತಕದ ಮ್ಯಾಲ ಒಂದು ಬಂಗಾರ ಕಿರೀಟ ಐತಿ. ಆ ಬಂಗಾರ ಕಿರೀಟದ ಕಿಮ್ಮತ್ ಎಷ್ಟಂದ್ರ ಕೋಟಿ ಕೋಟಿ ಬಾಳುವಂತ ಕಿಮ್ಮತ್ತಿಂದ ಐತಿ. ಆದ್ರ ಆ ಬಂಗಾರ ಕಿರೀಟಕ್ಕ ಎದರಿಂದ ಶೋಭೆ ಐತ್ರಿ? ಅರ್ಧ ಬರೇ ಒಂದು ಕಾಜಿನ ಹಳ್ಳ ಕುಂದಿರಿಸ್ತಾರ ನೋಡ್ರಿ. ಒಂದು ಕಾಜಿನ ಹಳ್ಳ ಅದೆಷ್ಟ? ಒಂದ್ 10 ರೂಪಾಯಿ ಹಳ್ಳ ಇರ್ಬೋದು ಅದು. ಆ ಹಳ್ಳಿಂದ ಬಂಗಾರ ಕಿರೀಟ ಹೆಂಗ ಶೋಭೆ ಐತಿ, ನನಗ್ ಶೋಭೆ ಬರ್ಬೇಕಾದ್ರ ನನ್ನ ಭಕ್ತನ ನನ್ನ ತಲೆ ಮ್ಯಾಲ ಇಟ್ಕೊಂಡಾಗ ನನಗ್ ಸೇವೆ ಐತಿ ನೋಡಂದಂತ. ನನಗ್ ಸೇವೆ ಐತಿ ಅಂತೇಳಿ ಏನ್ ಮಾಡಿದಾರೆ ಅಂದ್ರ 10,000 ಜನ, ಸಾವಿರಾರು ಜನಗಳನ್ನ ಒಬ್ಬನಲ್ಲಿಂದ ಸ್ವರ್ಗವಾಸಿ ಆದ್ರಂತ. ಅದಕ್ಕೆ ಇಲ್ಲಿ ಏನಂತಾರ, ಸಂತರು ಶರಣರು ಮಹಾತ್ಮರು ಅದು ಸಾವಿರಾರು ಮಂದಿ ಇರ್ಬೇಕಂತಿಲ್ಲ. ಒಬ್ಬಿದ್ರೆ ಎಷ್ಟು ಮಂದಿ ಪಾರಗಾಣಿಸ್ತಾನಂತೆ ಅವ? ಸಾವಿರಾರು ಮಂದಿ ಪಾರಗಾಣಿಸ್ತಾನಂತೆ. ಒಬ್ಬ ಪುಣ್ಯಾತ್ಮ ಇದ್ರ ಅದು ಎಲ್ಲಾರ್ಲಿಂತ ಊರ್ ನಡೀದುಲ್ರಿ, ಎಲ್ಲಾರಿಂದ ಮನಿ ನಡೀದುಲ್ಲ. ಅದು ಒಬ್ಬ ಪುಣ್ಯಾತ್ಮನ್ಲಿಂತ ನಡೀತಿರ್ತದ. ಅದು ಹೆಂಗ ನಡಿತೈತ್ರಿ ಅಂತ ಕೇಳಿದ್ರ, ಈಗ ರೈಲ್ವೆ ಹೊಕ್ಕಿರ್ತೈತಿ, ರೈಲ್ವೆ ಹೊಡಿ ಡಾವೇರ್ ಇರ್ತಾನ, ಅದ್ರೊಳಗೆ ಎಷ್ಟು ಮಂದಿ ಕುಂತಾರ್ರಿ? ಸಾವಿರಾರು ಮಂದಿ ಕುಂತಾರ. ಆದ್ರ ಅಕಸ್ಮಾತ್ ಅವ್ ರೈಲ್ವೆ ಹೊಡಿವಂತವ ಕನ್ಫ್ಯೂಸ್ ಮಾಡಿದ್ರ ರೈಲ್ವೆನೇ ಬುಡಮೇಲ್ ಆಗ್ಬಿಡುತ್ತ. ಅಷ್ಟು ಮಂದಿ ಕೊಂದಾಗಿತ್ತ, ನಾವು ಸಾಯ್ದ ಅಷ್ಟು ಮಂದಿ ಬುಡಮೇಲ್ ಮಾಡ್ತಾನ. ಹಂಗೆಲ್ಲಿ ಪರಮಾತ್ಮ ಏನಂತಾನ, ಒಬ್ಬ ಪುಣ್ಯಾತ್ಮ ಇದ್ರ, ಒಬ್ಬ ಮಹಾತ್ಮ ಇದ್ರ, ಬಸವಣ್ಣವ್ರಂತಾರ ಏನಂತ, ಕೋಟಿಗೆ ಒಬ್ಬ ಶರಣ ಅಂತ ಹೇಳ್ಕೊಂಡ. ಕೋಟಿಗೆ ಒಬ್ಬ ಶರಣ, ಕೋಟಿಗೊಬ್ಬ ಶರಣಿದ್ರ ಈ ಮಾನವ ಕುಲ ಬದುಕಾಕ ದಾರಿ ಮಾಡಿ ಕೊಡ್ತಾರ ಇಂಥ ಮಹಾತ್ಮರು ಅಂತ ಹೇಳಿದ್ರ. ಇವ್ರ ಏನಂತಾರ್ರಿ, ಬಿಡ್ರಿ ಪರಮಾತ್ಮ ಎಲ್ಲದ ನಮ್ ಸಲುವಾಗಿ ಕಣ್ಣ ಮುಚ್ಚಾನ ಅಂತಾರ್ರಿ. ಕೇಳಿ ನೀವು ಕೆಲವೊಬ್ರು, ದೇವ್ರ ನಮ್ ಸಲುವಾಗಿ ಕಣ್ಣ ಮುಚ್ಚಾನ್ರಿ. ದೇವ್ರಂತಾನ ನಾ ಕಣ್ಣು, ಈಗ ರೈಲ್ವೆದೊಳಗಿನ ಡಾವೇರ್ ಕಣ್ಣು ಮುಚ್ಚಿದ್ರೆ ಏನಕತಿ? ಅದ ರೈಲ್ವೆನ ಬುಡಮೇಲೆ ಆಕತಿಲ್ಲ, ಹೌದಿಲ್ಲ? ನಾನು ಕಣ್ಣು ಮುಚ್ಚಿದ್ರಿ ಜಗತ್ತನ್ನ ಇರೋದಿಲ್ಲ ನೋಡಂತಾನ ಪರಮಾತ್ಮ. ಜಗತ್ತ ಇರೋದಿಲ್ಲ ಅಂತಾನ್ರಿ ಪರಮಾತ್ಮ. ಬರೇ ನಾ ಕಣ್ಣು ಪಿಳಕಿಸಿದ್ರೆ ಏನಾಗ್ತದ ಗೊತ್ತಾ? ಭೂಮಿ ಮ್ಯಾಲ ಎಷ್ಟೋ ಆಕ್ಸಿಡೆಂಟ್ ಆಗ್ತಾವ್ರಿ, ಎಷ್ಟೋ ಜನ ನೀರ್ ಒಳಗ್ ಹೋಗ್ತಾವ, ಎಷ್ಟೋ ಜನ ಹಗ್ಗ ತಗೊಂಡ್ ಹೋಗ್ತಾವ, ಎಷ್ಟೋ ಜನ ವಿಷ ಕುಡಿಸ್ತಾವ. ಬರೇ ನಾ ಕಣ್ಣು ಪಿಳಕಿಸ್ದಾಗ. ನಾ ಕಣ್ಣು ಮುಚ್ಚಿದ್ರಿ ಏನಾಗ್ಬೋದು ವಿಚಾರ ಮಾಡಲ್ಲ. ನಾನು ಎಂತವ್ರಿಗೆ ಒಲಿತೇನಂತ ಕೇಳಿದ್ರ ನನ್ನ ಮ್ಯಾಲೆ ಯಾವ ಮನಸ್ಸು ಮಾಡ್ತಾನೋ ಇಂಥವ್ರಿಗೆ ಅಷ್ಟ ಒಲಿದಿಲ್ಲ ಅಂತಾನ ಪರಮಾತ್ಮ. ಎಂತವ್ರಿಗೆ? ನನ್ನ ಸಂತ ಶರಣರಿಗೆ ಮನಸ್ಸು ಮಾಡ್ರಿ ಸಾಕು. ನನ್ನ ಸಂತರ ಕಡೆ ನೀವು ದೃಷ್ಟಿ ಹಾಸಿದ್ರೆ ಸಾಕು. ನಿಮ್ಮ ಆಪತ್ತ ಕಾಲದಾಗ ನಾ ಕಾಯ್ಲಿಲ್ಲ ಅಂದ್ರ ನನಗೆ ದೇವ್ರ ಅನ್ನೋದಿಲ್ಲ ಯಾರು ಅಂದಂತ ಪರಮಾತ್ಮ. ನನಗೆ ದೇವ್ರ ಅನ್ನೋದಿಲ್ಲ ಯಾರು. ಆಪತ್ತ ಕಾಲದಾಗ ನಾ ಕಾಯುವಂತವನು ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದೇನೆ ಅಂತ ಹೇಳ್ತಾನ್ರಿ ಪರಮಾತ್ಮ. ಭವನಾಂ ಜನ್ಮ ನಾಮ ಅಂತೆ ಜ್ಞಾನ್ವಾನ್ ಮಾಂ ಪ್ರಪದ್ಧತಿ.
ವಸುದೇವ ಸರ್ವಮಿತಿ ಸ ಮಹಾತ್ಮ ಸುಧರ್ಲಭ ಅಂತ. ಇದೇ ಪಂಡರ ಕ್ಷೇತ್ರದೊಳಗ ಒಬ್ಬ ಮಹಾತ್ಮನಾಗಿ ಹೋದ. ಅವನೇನ್ರಿ ಅಂದ್ರ ಪರಸಾ ಭಾಗವತ್ ಅಂತ್ರಿ. ಅವನ ಸರ್ ಪರಸ ಭಾಗವತ. ಈ ಪರಸಾ ಭಾಗವತ